ನಮಸ್ಕಾರ ಬಂಧುಗಳೇ, ಇಬ್ಬನಿ ನ್ಯೂಸ್ಗೆ ಸ್ವಾಗತ. ಇಬ್ಬನಿ ನ್ಯೂಸ್ ವತಿಯಿಂದ ನಾಡಿನ ಎಲ್ಲರಿಗೂ ಶುಭಾಯಗಳು. ಅರಸೀಕೆರೆ ಗ್ರಾಮದ ವಿವಿಧ ಕಡೆ 80ನೇ ಅದ್ಧೂರಿಯಾಗಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಮಾಡಲಾಯಿತು. ಹರನುಹಳ್ಳಿ ತಾಲೂಕಿನ ಅರಸೀಕೆರೆ ಗ್ರಾಮದ ಗ್ರಾಮ ಪಂಚಾಯತಿ, ಪೊಲೀಸ್ ಠಾಣೆ, ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ, ಜಿವಿವಿಡಿಎಸ್ ಪ್ರೌಢಶಾಲೆ ಹಾಗೂ ಸರ್ಕಾರಿ ಕಚೇರಿಗಳಲ್ಲಿ ಶಾಲಾ ಮಕ್ಕಳಿಂದ ಘೋಷಣೆ ಕೂಗುತ್ತಾ ಊರಿನ ಪ್ರಮುಖ ಬೀದಿಗಳಲ್ಲಿ ಪ್ರಭಾತ್ ಪೇರಿ ಮಾಡಲಾಯಿತು. ಎಇಇ ಇಂಜಿನಿಯರ್ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿ ಎಲ್ ಕುಬೇಂದ್ರ ನಾಯಕ್ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿ, 80 ವರ್ಷಗಳ ಹಿಂದೆ ನಮ್ಮ ದೇಶ ಬ್ರಿಟಿಷರ ಆಡಳಿತದಲ್ಲಿತ್ತು. ಹಿರಿಯರ ತ್ಯಾಗ, ಬಲಿದಾನದಿಂದ ನಮಗೆ ಸ್ವಾತಂತ್ರ್ಯ ಸಿಕ್ಕು 80 ವರ್ಷವಾಗಿದೆ. ನಮಗೆ ಸ್ವಾತಂತ್ರ್ಯ ಸಿಕ್ಕ ಮೇಲೆ ಮೂಲಭೂತ ಹಕ್ಕುಗಳ ಜೊತೆಗೆ ಕರ್ತವ್ಯಗಳನ್ನು ನೀಡಿದೆ. ಶಿಕ್ಷಣದ ಜೊತೆಗೆ ನೀರಾವರಿ, ಆರೋಗ್ಯ, ಸಾಕಷ್ಟು ಅಭಿವೃದ್ಧಿಯಾಗಿದೆ. ದೇಶಕ್ಕಾಗಿ ಹೋರಾಡಿದ ಸ್ವಾತಂತ್ರ್ಯ ಹೋರಾಟಗಾರರನ್ನು ಇದೇ ಸಂದರ್ಭದಲ್ಲಿ ಸ್ಮರಿಸಿದರು. ಈ ದಿನ 80ನೇ ವರ್ಷದ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ವಿಜೃಂಭಣೆಯಿಂದ ಆಚರಿಸುತ್ತಿದ್ದೇವೆ ಎಂದು ಹೇಳಿದರು. ಊರಿನ ಮುಖಂಡರಾದ ಶೆಡ್ಡಿ ಆನಂದಪ್ಪ ಮಾತನಾಡಿ, ನಮಗೆ ಸ್ವಾತಂತ್ರ್ಯ ಸಿಕ್ಕು ಇಂದಿಗೆ 80 ವರ್ಷವಾಗಿದೆ. ಅನೇಕ ಮಹನೀಯರು ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ್ದಾರೆ. ಅಬ್ದುಲ್ ಕಲಾಂರಂತೆ ನೀವು ಚೆನ್ನಾಗಿ ಓದಿ ಉನ್ನತ ಹುದ್ದೆಗೆ ಹೋಗಬೇಕೆಂದು ಹೇಳಿದರು. ಮುಖ್ಯ ಗುರುಗಳಾದ ವೈಆರ್ ಹಾಲೇಶ್ ನಾಯಕ್ ಮಾತನಾಡಿ, ಇಂದು ನಮಗೆಲ್ಲ ಅತ್ಯಂತ ಹೆಮ್ಮೆಯ ಮತ್ತು ಸಂತೋಷದ ದಿನವಾಗಿದೆ. ಇಂದಿಗೆ 80 ವರ್ಷವಾಗಿದೆ ಸ್ವಾತಂತ್ರ್ಯ ಸಿಕ್ಕು. 1947ರ ಆಗಸ್ಟ್ 15ರಂದು ಭಾರತವು ಬ್ರಿಟಿಷರ ಆಳ್ವಿಕೆಯಿಂದ ಸ್ವಾತಂತ್ರ್ಯ ಪಡೆಯಿತು. ನಮಗೆ ಸುಲಭವಾಗಿ ದೊರೆತದ್ದಲ್ಲ. ಮಹಾತ್ಮ ಗಾಂಧೀಜಿ, ಸರ್ದಾರ್ ವಲ್ಲಭಾಯ್ ಪಟೇಲ್, ಬಾಲಗಂಗಾಧರ್ ತಿಲಕ್, ರಾಣಿ ಲಕ್ಷ್ಮೀಬಾಯಿ ಸೇರಿದಂತೆ ಅನೇಕ ಮಹನೀಯರ ಪರಿಶ್ರಮದಿಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಎಂದು ಹೇಳಿದರು. ಇದೇ ಸಂದರ್ಭದಲ್ಲಿ ಪಿಎಸ್ಐ ವಿಜಯ್ ಕೃಷ್ಣ, ಗೋಪಾಲ್, ಆದಾಮ್, ನಿಂಗಪ್ಪ ಮಾತನಾಡಿದರು. ಈ ಸಂದರ್ಭದಲ್ಲಿ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ಧೂರಿಯಾಗಿ ನಡೆದವು. ಇದೇ ಸಂದರ್ಭದಲ್ಲಿ ಊರಿನ ಮುಖಂಡರಾದ ಪೂಜಾರ್ ಮರಿಯಪ್ಪ, ಕೆ ಆನಂದಪ್ಪ, ಐ ಸಲಾಂ ಸಾಹೇಬ್, ಕೆ ಮಹಂತೇಶ್, ಆದಾಮ್ ಸಾಹೇಬ್, ಬನ್ನಿಮಟ್ಟಿ ಸಿದ್ದಪ್ಪ, ವೈ ಕೊಟ್ರೇಶ್, ಹಾಲೇಶ್, ಎಸ್ಡಿಎಂಸಿ ಅಧ್ಯಕ್ಷ ಬರ್ಕತ್ ಅಲಿ, ಪಿಡಿಒ ಮಾರುತೇಶ್, ಕಾರ್ಯದರ್ಶಿ ಶಿವಲೀಲಾ, ಮುಖ್ಯ ಗುರುಗಳಾದ ವೈಆರ್ ಹಾಲೇಶ್ ನಾಯಕ್, ಸಹ ಶಿಕ್ಷಕರು, ಪೋಷಕರು, ಊರಿನ ಗ್ರಾಮಸ್ಥರು ಹಾಗೂ ಶಾಲಾ ಮಕ್ಕಳು ಹಾಜರಿದ್ದರು. ಫೋಟೋ 1. ಅರಸೀಕೆರೆ ಗ್ರಾಮ ಪಂಚಾಯತಿಯಲ್ಲಿ ಎಇಇ ಎಲ್ ಉವೇಂದ್ರ ನಾಯಕ್ ಧ್ವಜಾರೋಹಣ ನೆರವೇರಿಸಿದರು. ಫೋಟೋ 2. ಪಿಎಸ್ಐ ವಿಜಯ್ ಕೃಷ್ಣರವರು ಪೊಲೀಸ್ ಠಾಣೆಯಲ್ಲಿ ಧ್ವಜಾರೋಹಣ ನೆರವೇರಿಸಿದರು. ಫೋಟೋ 3. ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಸ್ಟಿಎಂಸಿ ಅಧ್ಯಕ್ಷ ಬರ್ಕತ್ ಅಲಿ ಧ್ವಜಾರೋಹಣ ನೆರವೇರಿಸಿದರು. ಈ ಮಟ್ಟಕ್ಕೆ ಬಂದಿದೆ. ಈ ಮಟ್ಟ ಅಂತಂದ್ರೆ ನಾವು ಸಹ ಈ ಪ್ರಪಂಚದಲ್ಲಿ ನಾವು ಮುನ್ನಡೀತಾ ಇದ್ದೀವಿ, ಬಹಳ ಮುನ್ನಡೀತಾ ಇದ್ದೀವಿ. ಹಾಗೆಯೇ ಈ ಒಂದು ಶಾಲೆ ಮಾತ್ರ ನನಗಂತೂ ಹೃದಯ ತುಂಬಿರುತ್ತೆ. ಅಷ್ಟೊಂದು, ಯಾಕಂದ್ರೆ ನಾವು ಈ ಒಂದು ಶಾಲೆಯಲ್ಲಿ ಓದಬೇಕಾದ್ರೆ 2-3 ಇದ್ವು ಅಷ್ಟೇ. ಇಲ್ಲಿ ಹಂಚಿನ ರೂಮ್ಗಳು, ಅದು ಯಾವ ಕೊಂಡಾಕ್ತರು ಕಾಲಗಳು ಒಂದು 5,000-10,000 ಕೊಟ್ಟು ಮಾಡ್ತಾ ಇದ್ವಿ. ನಾವು ಇಲ್ಲಿ ಒಂದು ಮರ ಇತ್ತು, ಅದು ಒಂದು ಮರ ಮಾತ್ರ ನಾವಿಂದ ಹಾಕಿದ್ದು ಅಂತ ಹೇಳೋದಕ್ಕೆ ಹೆಮ್ಮೆ ಆಗಿದೆ. ಈ ಒಂದು ಆಮೇಲೆ ಟೀಚರ್ಗಳು ನಾನೆಲ್ಲ ಹೆಚ್ಚು ಕಡಿಮೆ 60 ಬಂದೆ.
ಮೋಸ್ಟ್ಲಿ ಅರ್ಧ ಬರ್ಧ ಹೋಗಿರ್ತಾರ, ಇನ್ನೊಂದು ಅರ್ಧ ಬರ್ಧ ಊರು ಸೇರ್ಕೊಂಡು